ಯಾರೊಂದಿಗೆ ನಾವಿರುತ್ತೇವೆ ಅನ್ನೋದು ನಮ್ಮನ್ನು ಯೋಗ್ಯರನ್ನಾಗಿಸುತ್ತೆ ಅಥವಾ ಅಯೋಗ್ಯರನ್ನಾಗಿಸುತ್ತೆ. ಯೋಗ್ಯರು ಅಂದರೆ ನಮ್ಮನ್ನು ಉಪಯುಕ್ತವಾಗಿಸುತ್ತೆ ಅಥವಾ ನಿರುಪಯುಕ್ತವಾಗಿಸುತ್ತೆ. ಅದಕ್ಕೆ ಈ ಪ್ರಾಜ್ಞ ಕೆಲವು ಪಟ್ಟಿ ಕೊಟ್ಟು ಹೇಳ್ತಾನೆ ನೋಡಿ. ಅಶ್ವಶಸ್ತ್ರಂ ಶಾಸ್ತ್ರಂ ವೀಣಾ ವಾಣೀ ನರಶ್ಚ ನಾರೀಚ ಪುರುಷ ವಿಶೇಷಂ ಪ್ರಾಪ್ತ ಭವಂತಿ ಯೋಗ್ಯ ಅಯೋಗ್ಯಾಶ್ಚ. ಕುದುರೆ, ಶಸ್ತ್ರ, ಶಾಸ್ತ್ರ, ವೀಣೆ, ಮಾತು, ಗಂಡು ಹೆಣ್ಣು ಇದೆಲ್ಲ ವಿಶಿಷ್ಟವಾದ ವ್ಯಕ್ತಿಗಳ ಜೊತೆಗೆ ಸೇರಿದಾಗ ಅವು ಯೋಗ್ಯವೋ ಅಯೋಗ್ಯವೋ ನಿರ್ಣಯ ಆಗತ್ತೆ. ಹಾಗಂದ್ರೇನು? ಕುದುರೆ ಇದೆ, ಒಬ್ಬ ಅತ್ಯುತ್ತಮ ಅಶ್ವಾರೋಹಿಯ ಕೈಗೆ ಸಿಕ್ಕರೆ ಆ ಕುದುರೆ ಬಹಳ ಉಪಯುಕ್ತವಾಗತ್ತೆ. ಶಸ್ತ್ರ ಇದೆ, ಅರ್ಜುನನ ಕೈಯಲ್ಲೂ ಇದೆ, ಸಾಮಾನ್ಯ ವೀರನ ಕೈಯಲ್ಲೂ ಇದೆ. ಅರ್ಜುನನ ಕೈಲಿದ್ದಾಗ ಅದರ ಮಹಿಮೆ ಬೇರೆ. ಶಾಸ್ತ್ರವೂ ಹಾಗೆಯೇ ವೀಣೆ ಇದೆ, ಯಾರೂ ಖರೀದಿಸಿ ಇಟ್ಟುಕೊಳ್ಳಬಹುದು. ಆದರೆ ಒಬ್ಬ ಅತ್ಯುತ್ತಮ ವೈಣಿಕನ ಕೈಗೆ ಸಿಕ್ಕಿದರೆ ಅದು ಏನೋ ಅದ್ಭುತ ನಾದವನ್ನು ಹೊರಡಿಸತ್ತೆ. ಮಾತು ಹಾಗೆ, ಎಲ್ಲರೂ ಮಾತನಾಡ್ತಾರೆ, ಆದರೆ ಕುಶಲನಲ್ಲಿರುವ ಮಾತಿಗೆ ಪ್ರಭಾವವೇ ಬೇರೆ. ಗಂಡು ಹೆಣ್ಣುಗಳು ಹೀಗೆಯೇ, ಅವರು ಯಾರೊಡನೆ ಇದ್ದಾರೆ ಎನ್ನುವುದರ ಮೇಲೆ ಅವರು ಯೋಗ್ಯರ ಅಯೋಗ್ಯರ ಅನ್ನೋದು ನಿರ್ಣಯ ಆಗತ್ತೆ ಅಂತ ಇವನು ಹೇಳ್ತಾನೆ. ಶುಭಂ ಭೂಯಾತ್.